ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ನಿಮ್ಗೆ ಗೊತ್ತಿದೆ, ಬೋರ್ಡ್ ಇಂದ 2 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಲ್ವಾ? ಆ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಉತ್ತರಕ್ಕಾಗಿ ಅಲ್ಲಿ ಇಲ್ಲಿ ಹುಡುಕ್ಬೇಕು ಅಂತ ಇರೋದಿಲ್ಲ. ಕೇವಲ ಒಂದೇ ವಿಡಿಯೋದಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಹಾಗೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನದ ಉತ್ತರಗಳನ್ನ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಭೌತ ವಿಜ್ಞಾನದ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಭೌತ ವಿಜ್ಞಾನದಲ್ಲಿ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಅದಾದ ನಂತರ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಹಾಗೆ 4 ಅಂಕದ ಪ್ರಶ್ನೆಗಳು. ಈ ರೀತಿಯಾಗಿರುತ್ತೆ. ನಿಮ್ಗೆ ಕ್ವಶನ್ ಪೇಪರ್ ಅನ್ನ ನೀವು ನೋಡಿರ್ತೀರಾ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಅಲ್ಲೆಲ್ಲ. ಮೊದಲನೇದಾಗಿ ಏನಿರುತ್ತೆ, ಭೌತ ವಿಜ್ಞಾನದ ಪ್ರಶ್ನೆಗಳಿರುತ್ತೆ ಅಲ್ವಾ? ಆಮೇಲೆ ರಸಾಯನ ವಿಜ್ಞಾನ, ಅದಾದ್ಮೇಲೆ ಜೀವ ವಿಜ್ಞಾನದ ಪ್ರಶ್ನೆಗಳು ಇರುತ್ತೆ ಅಲ್ವಾ? ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನ ನೀಡಲಾಗಿದೆ. 2 ಪ್ರಶ್ನೆಗಳು, 1 ಅಂಕ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ. ನಿಮ್ಗೆ ಗೋಳೀಯ ದರ್ಪಣ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅದರ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ. ಆಪ್ಷನ್ ಎ ವಕ್ರತಾ ಕೇಂದ್ರ, ಆಪ್ಷನ್ ಬಿ ಧ್ರುವ, ಆಪ್ಷನ್ ಸಿ ವಕ್ರತಾ ತ್ರಿಜ್ಯ, ಆಪ್ಷನ್ ಡಿ ಅಪರ್ಚರ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ ಆಪ್ಷನ್ ಬಿ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಯಾವುದು? ಆಪ್ಷನ್ ಬಿ ಧ್ರುವ ಅಲ್ವಾ? ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನ ಕೊಡುತ್ತದೆ. ಇದು ಕೂಡ ಬಹು ಆಯ್ಕೆ ಪ್ರಶ್ನೆ. ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನ ಕೊಡುತ್ತದೆ. ನಿಮ್ಗೆ ಗೊತ್ತಿದೆ, ಓಮ್ನ ನಿಯಮವನ್ನ ನಾವೇನಂತ ಬರಿತೇವೆ? V is equal to IR ಅಲ್ವಾ? V is equal to IR ಅಂತ ಬರಿತೇವೆ. ಇಲ್ಲಿ ವಿಭವಾಂತರ ಮತ್ತು ಆಪ್ಷನ್ ಎ ವಿಭವಾಂತರ ಮತ್ತು ವಿದ್ಯುದಾವೇಶ, ಆಪ್ಷನ್ ಬಿ ವಿಭವಾಂತರ ಮತ್ತು ರೋಧ, ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ವಿದ್ಯುತ್ ಪ್ರವಾಹ ಹಾಗೂ ವಿದ್ಯುತ್ ಸಾಮರ್ಥ್ಯ ಅಂತ ಇದೆ ಅಲ್ವಾ? ಇಲ್ಲಿ ವಿ ಅಂದ್ರೆ ವಿಭವಾಂತರ, ವಿದ್ಯುತ್ ಪ್ರವಾಹ, ರೋಧ ಅಲ್ವಾ? ವಿ ಅಂದ್ರೆ ವಿಭವಾಂತರ ವೋಲ್ಟೇಜ್ ಅಲ್ವಾ? ವಿಭವಾಂತರ, ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರವಾಹ ಹಾಗೂ ಆರ್ ಅನ್ನುವಂಥದ್ದು ರೋಧ ಅಲ್ವಾ? ಇಲ್ಲಿ ವಿಭವಾಂತರ ಮತ್ತು ವಿದ್ಯುದಾವೇಶ, ಇಲ್ಲಿ ವಿದ್ಯುದಾವೇಶದ ಯಾವುದೇ ರೀತಿಯಾದಂತಹ ಒಂದು ಸಂಬಂಧವನ್ನ ಕೊಡೋದಿಲ್ಲ ಅಲ್ವಾ? ವಿಭವಾಂತರ ಮತ್ತು ರೋಧ, ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ಸಾಮರ್ಥ್ಯ. ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಯಾವುದೇ ಒಂದು ಸಂಬಂಧವನ್ನು ಅದು ಕೊಡೋದಿಲ್ಲ. ಇಲ್ಲಿ ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರದ ಸಂಬಂಧವನ್ನ ಕೊಡುತ್ತದೆ ಅಲ್ವಾ? ಇಲ್ಲಿ ವಿಭವಾಂತರ ಇಸ್ ಈಕ್ವಲ್ ಟು ಐ ಇಂಟು ಆರ್. ಹಾಗಾದ್ರೆ ವಿಭವಾಂತರ ಮತ್ತೆ ರೋಧ ಅಲ್ವಾ? ವಿಭವಾಂತರ ಅಂದ್ರೆ ವಿದ್ಯುತ್ ಪ್ರವಾಹ ಇಂಟು ರೋಧ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ
ಒಂದು ಅಂಕದ ಎರಡು ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ ಅಲ್ವಾ, ಆ ರೀತಿಯಾದಂತಹ ಎರಡು ಪ್ರಶ್ನೆಗಳಿರುತ್ತೆ. ಇಲ್ಲೂ ಕೂಡ 2 ಅಂಕಗಳಿರುತ್ತೆ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ನ ಬದಲಾಯಿಸಬಹುದಾದ ರೋಧ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ಅಂತ ಇದೆ. ಬದಲಾಯಿಸಬಹುದಾದ ರೋಧದ ಚಿಹ್ನೆಯ ಚಿತ್ರವನ್ನ ಬರಿಬೇಕು. ಇದು 1 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ ನೋಡಿ. ಯಾವ ರೀತಿಯಾಗಿ ಬರಿಬೇಕು? ರಿಯೋಸ್ಟಾಟ್ ಅಲ್ವಾ, ಇಲ್ಲಿ ಬದಲಾಯಿಸಬಹುದಾದ ರೋಧ ವೇರಿಯೇಬಲ್, ಇಲ್ಲಿ ಬಾಣದ ಗುರುತು ಕಾಣಿಸ್ತಾ ಇದೆ ಅಲ್ವಾ, ಅದು ಬದಲಾಯಿಸಬಹುದಾದ ರೋಧದ ಒಂದು ಚಿತ್ರವನ್ನ ಇಲ್ಲಿ ನಾವು ನೋಡಬಹುದು ನೋಡಿ. ಈ ಒಂದು ಸಿಂಬಾಲ್ಸ್ ಇದೆ ಅಲ್ವಾ, ರಿಯೋಸ್ಟಾಟ್ ಇರ್ಬೋದು, ಹಾಗೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಇರ್ಬೋದು, ವೋಲ್ಟ್ ಮೀಟರ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಒಂದಷ್ಟು ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಯಾವುದೇ ಒಂದನ್ನ ಇಲ್ಲಿ ಕೇಳಬಹುದು, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಗಳನ್ನ ಬರೆಯಿರಿ ಅಂತ ಇದೆ. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣ, ಇದು 1 ಅಂಕಕ್ಕೆ ಕೇಳಿರುವಂತ ಪ್ರಶ್ನೆ. ಇಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗುತ್ತದೆ, ಹಾಗೆ ದಕ್ಷಿಣ ಧ್ರುವದಲ್ಲಿ ಏನಾಗತ್ತೆ? ಅವು ವಿಲೀನಗೊಳ್ಳುತ್ತೆ ಅಲ್ವಾ. ಅವು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಅಂತ ಹೇಳ್ಬಹುದು. ಎರಡನೇ ಒಂದು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಲ್ವಾ, ಎರಡನೇ ಒಂದು ಗುಣ. ಹಾಗೆ ಕಾಂತೀಯ ಬಲರೇಖೆಗಳು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ, ಹಾಗೆ ಧ್ರುವದಿಂದ ದೂರಕ್ಕೆ ಹೋದ ಹಾಗೆ ಏನಾಗುತ್ತೆ? ಕಾಂತೀಯ ಬಲರೇಖೆಗಳು ಕಡಿಮೆ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ನೀವು ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 2 ಗುಣಗಳನ್ನ ಬರಿಬಹುದು. ಅದನ್ನ 1 ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ 3 ಪ್ರಶ್ನೆಗಳು ನೋಡಿ. 2 ಅಂಕಗಳ ಪ್ರಶ್ನೆಗಳನ್ನ, ಒಟ್ಟು 3 ಪ್ರಶ್ನೆಗಳನ್ನ ನೀವು ಉತ್ತರಿಸಬೇಕು. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಅದಾದ್ಮೇಲೆ 1 ಅಂಕದ ಪ್ರಶ್ನೆ, ಈಗ 2 ಅಂಕದ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ದೂರದೃಷ್ಟಿ ಹೈಪರ್ ಮೆಟ್ರೋಪಿಯಾ ಎಂದರೇನು? ಈ ದೃಷ್ಟಿದೋಷ ಉಂಟಾಗಲು 2 ಕಾರಣಗಳನ್ನ ತಿಳಿಸಿ ಅಂತ ಇದೆ. ದೂರದೃಷ್ಟಿ ಎಂದರೇನು ಅಂದ್ರೆ ಹೈಪರ್ ಮೆಟ್ರೋಪಿಯಾ. ಈ ದೋಷ ಉಂಟಾಗಲು 2 ಕಾರಣಗಳನ್ನ ತಿಳಿಸಿ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಹೈಪರ್ ಮೆಟ್ರೋಪಿಯಾ, ಇದನ್ನ ದೂರದೃಷ್ಟಿ ಎಂದು ಕೂಡ ಕರೆಯುತ್ತಾರೆ. ಹೈಪರ್ ಮೆಟ್ರೋಪಿಯಾ ಎಂದರೆ ಈ ಒಂದು ದೋಷವನ್ನ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲಾರ. ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ದೂರದೃಷ್ಟಿ ದೋಷವನ್ನ ಹೊಂದಿರುವಂತಹ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲಾರ ಅಲ್ವಾ. ಇದನ್ನ ನಾವು ದೂರದೃಷ್ಟಿ ದೋಷ ಎನ್ನುತ್ತೇವೆ ಅಲ್ವಾ. ಈ ದೋಷ ಉಂಟಾಗಲು 2 ಕಾರಣಗಳನ್ನ ತಿಳಿಸಿ ಅಂತ ಇದೆ ನೋಡಿ. ಈ ದೋಷ ಉಂಟಾಗಲು 2 ಕಾರಣಗಳು: ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು ಅಲ್ವಾ. ಆ ಒಂದು ಸಂಗಮ ದೂರ ಏನಾಗಿರುತ್ತೆ, ಅದು ಉದ್ದವಾಗಿರುವುದು, ಹಾಗೂ ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು.
ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಕೂಡ ಈ ಒಂದು ದೂರದೃಷ್ಟಿ ದೋಷಕ್ಕೆ ಕಾರಣವಾಗಿದೆ. ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ಈ ಹೈಪರ್ ಮೆಟ್ರೋಪಿಯಾ ಉಂಟಾಗಲು 2 ಕಾರಣಗಳನ್ನ ತಿಳಿಸಿ ಅಂತ ಇದೆ ಅಲ್ವಾ. ನೋಡಿ, ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, 2 ಅಂಕದ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನ ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇಲ್ಲಿ ಒಂದು ವಿದ್ಯುನ್ಮಂಡಲವನ್ನ ಕೊಡಲಾಗಿದೆ ನೋಡಿ. ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಕೂಡ ತೋರಿಸಲಾಗಿದೆ ಅಲ್ವಾ. ಎಕ್ಸ್ ಮತ್ತು ವಾಯ್ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನ ತಿಳಿಸಿ ಅಂತ ಇದೆ. ಎಕ್ಸ್ ಮತ್ತು ವಾಯ್ ಬಿಂದುಗಳ ಸುತ್ತಲೂ ಉಂಟಾಗುವಂತಹ ಒಂದು ಕಾಂತಕ್ಷೇತ್ರದ ದಿಕ್ಕನ್ನ ತಿಳಿಸಿ ಅಂತ ಇದೆ. ಹಾಗೆ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನ ನಿರೂಪಿಸಿ ಅಂತ ಇದೆ. ಇಲ್ಲಿ ಎಕ್ಸ್ ನಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ಈ ದಿಕ್ಕಿನಲ್ಲಿ ಹರಿತಾ ಇದೆ ಅಲ್ವಾ, ವಾಯ್ ನಲ್ಲಿ ಈ ದಿಕ್ಕಿನಲ್ಲಿ ಹರಿತಾ ಇದೆ. ನೋಡಿ, ಈ ಒಂದು ಕಾಂತಕ್ಷೇತ್ರದ ದಿಕ್ಕನ್ನ ನಾವು ಹೇಗೆ ಕಂಡುಹಿಡಿಯಬಹುದು? ಇಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕವನ್ನ ನಾವು ನಮ್ಮ ಬಲಗೈಯಲ್ಲಿ ಹಿಡಿದುಕೊಂಡಾಗ ನಮ್ಮ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಿರ್ಬೇಕು. ಹಾಗೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ ಅಲ್ವಾ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಇರುತ್ತೆ? ಕಾಂತಕ್ಷೇತ್ರದ ದಿಕ್ಕು ಯಾವ ಒಂದು ದಿಕ್ಕಿನಲ್ಲಿರುತ್ತೆ? ಇದನ್ನ ಈ ಒಂದು ಎಕ್ಸ್ ಬಿಂದುವಿನಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಕ್ಸ್ ಬಿಂದುವಿನಲ್ಲಿ ಹಿಡಿದಾಗ ಯಾವ ಒಂದು ದಿಕ್ಕಿನಲ್ಲಿರುತ್ತೆ, ಹಾಗೆ ವಾಯ್ ಬಿಂದುವಿನಲ್ಲಿ ಯಾವ ದಿಕ್ಕಿನಲ್ಲಿರುತ್ತೆ ಅಂತ ನೀವು ಬರೀಬೇಕು. ಹಾಗೆ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನ ನಿರೂಪಿಸಿ. ಇದನ್ನ ನಾವೇನ್ ಹೇಳ್ತೇವೆ? ಬಲಗೈ ಹೆಬ್ಬೆರಳ ನಿಯಮ ಅಂತ ಕರಿತೇವೆ ಅಲ್ವಾ. ಬಲಗೈ ಹೆಬ್ಬೆರಳ ನಿಯಮ. ಬಲಗೈ ಹೆಬ್ಬೆರಳ ನಿಯಮದ ಪ್ರಕಾರ ಏನಾಗತ್ತೆ? ಬಲಗೈ ಹೆಬ್ಬೆರಳ ನಿಯಮ. ಈ ಒಂದು ಬಲಗೈ ಹೆಬ್ಬೆರಳದ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ಹರಿಯುತ್ತಿರುವ ಒಂದು ವಾಹಕವನ್ನ ಹಿಡಿದುಕೊಂಡಾಗ ಅಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಹಾಗೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತದೆ ಅಲ್ವಾ. ಆದ್ದರಿಂದ ನಾವೇನ್ ಹೇಳ್ಬಹುದು? ಇಲ್ಲಿ ಬಲಗೈ ಹೆಬ್ಬೆರಳದ ನಿಯಮದ ಮೂಲಕ ಈ ಒಂದು ಕಾಂತಕ್ಷೇತ್ರದ ದಿಕ್ಕನ್ನ ಕಂಡುಹಿಡಿಯಬಹುದು. ನೋಡಿ, ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನ ಕೊಡಿ ಅಂತ ಇದೆ. ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಜೋಡಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನ ಕೊಡಿ ಅಂತ ಇದೆ. ಸಮಾಂತರವಾಗಿ ಜೋಡಿಸುವುದು ಯಾವ ಒಂದು ಕಾರಣಕ್ಕೆ ಅನ್ನೋದನ್ನ 2 ಕಾರಣಗಳನ್ನ ಕೊಡಬೇಕು. ನೋಡಿ, ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹವು ವಿಭಜನೆಯಾಗತ್ತೆ. ಎಲ್ಲಾ ಉಪಕರಣಗಳಲ್ಲಿ ಒಂದೇ ರೀತಿಯಾದಂತ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ. ಹಾಗೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನ ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗುತ್ತದೆ. ನೋಡಿ, 2 ಕಾರಣಗಳನ್ನ ಕೊಡಿ ಅಂತ ಇದೆ. ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಜೋಡಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನ ಕೊಡಿ ಅಂತ ಇದೆ.
ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ವಸ್ತುವನ್ನ ನೋಡಿ, ಇದು 3 ಅಂಕದ ಪ್ರಶ್ನೆ. ನಾವೀಗ 2 ಅಂಕದ 3 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಇದು 3 ಅಂಕದ ಪ್ರಶ್ನೆ. ಒಂದು ವಸ್ತುವನ್ನು ಪಿನ ಮಸೂರದ 2F1 ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನ ತೋರಿಸುವ ರೇಖಾಚಿತ್ರವನ್ನ ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನ ತಿಳಿಸಿ ಅಂತ ಇದೆ. ಇಲ್ಲಿ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇದು 3 ಅಂಕದ 3 ಪ್ರಶ್ನೆಗಳನ್ನ ಈ ಒಂದು ಭಾಗದಲ್ಲಿ ಕೇಳ್ತಾರೆ. ಒಟ್ಟು 9 ಅಂಕಗಳು ಇರುತ್ತೆ ಅಲ್ವಾ. ಇಲ್ಲಿ ವಸ್ತುವನ್ನ ಯಾವ ಒಂದು ಭಾಗದಲ್ಲಿ ಇಟ್ಟಿದ್ದಾರೆ, ಯಾವ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ? 2F1 ಅಲ್ವಾ. ಮಸೂರದ ಪ್ರಧಾನ ಸಂಗಮ ದೂರದ 2ರಷ್ಟು ಅಲ್ವಾ. F1 ಅಂದ್ರೆ ಮಸೂರದ ಪ್ರಧಾನ ಸಂಗಮ, 2F1 ಅಂದ್ರೆ ಮಸೂರ ಪ್ರಧಾನ ಸಂಗಮ ದೂರದ 2ರಷ್ಟು ಒಂದು ದೂರದಲ್ಲಿ ಅದನ್ನ ಇಡಲಾಗಿದೆ. ನೋಡಿ ಯಾವ ರೀತಿಯಾದಂತಹ ಒಂದು ರೇಖಾಚಿತ್ರವನ್ನ ನೀವು ಬಿಡಿಸ್ಬೇಕು ಅಂದ್ರೆ, ನೋಡಿ ಇಲ್ಲಿ ವಸ್ತುವಿನ ಸ್ಥಾನ ನೋಡಿ, ಇದು F1, ಇದು 2F1 ಅಲ್ವಾ. 2F1 ಆಗಿದೆ. ಇಲ್ಲಿ ವಸ್ತುವನ್ನ ಇಡಲಾಗಿದೆ. ನೋಡಿ ಇಲ್ಲಿ ಬೆಳಕಿನ ಕಿರಣ ಆದಾಗ ಏನಾಗತ್ತೆ ಅಂದ್ರೆ, ಅದು ಪಿನ ಮಸೂರದ ಮೂಲಕ ಇನ್ನೊಂದು ಈ ರೀತಿಯಾಗಿ ಹಾದುಕೊಂಡು ಹೋಗುತ್ತೆ ಅಲ್ವಾ. ಈ 2 ರೇಖೆಗಳು ಎಲ್ಲಿ ಸಂಧಿಸುತ್ತೆ? ಈ 2 ರೇಖೆಗಳು ಸಂಧಿಸುವಂತಹ ಒಂದು ಬಿಂದು ಎಲ್ಲಾಗಿರುತ್ತೆ? 2F2 ಅಲ್ವಾ. ಈ ಒಂದು ಬಿಂದುವನ್ನ 2F2 ಅಂತ ಇದೆ ಇಲ್ಲಿ. ಅದು C2 ಮತ್ತೆ B1 ಗಳ ಮಧ್ಯೆ ಉಂಟಾಗುವಂತಹ ಒಂದು ಪ್ರತಿಬಿಂಬ 2F2 ದಲ್ಲಿ ಉಂಟಾಗತ್ತೆ. ಹಾಗೆ ಈ ಒಂದು ಪ್ರತಿಬಿಂಬದ ಸ್ವಭಾವವನ್ನ ತಿಳಿಸಿ ಅಂತ ಇದೆ. ಈ ಪ್ರತಿಬಿಂಬ ನೋಡಿ, ಇದು ತಲೆ ಕೆಳಗಾದ ವಸ್ತುವಿನ ಗಾತ್ರದಲ್ಲೇ ಇದೆ ಅಲ್ವಾ. ವಸ್ತುವಿನ ಗಾತ್ರದ ಹಾಗೆ ಸತ್ಯ ಪ್ರತಿಬಿಂಬವನ್ನ ಅದು ಉಂಟು ಮಾಡಿದೆ ಅಲ್ವಾ. ಪ್ರತಿಬಿಂಬದ ಸ್ವಭಾವ ಅಂತ ಕೇಳಿದ್ರೆ ತಲೆಗೆಳಗಾದ ಸತ್ಯ ವಸ್ತುವಿನ ಗಾತ್ರದಷ್ಟೇ ಗಾತ್ರವನ್ನ ಹೊಂದಿರುವಂತಹ ಪ್ರತಿಬಿಂಬವನ್ನ ಉಂಟು ಮಾಡಿದೆ ಅಂತ ನಾವು ಹೇಳ್ತೇವೆ. ನೋಡಿ ಇಲ್ಲಿ ರೇಖಾಚಿತ್ರವನ್ನ ಬರಿಬೇಕು. ಅದಕ್ಕೆ 2 ಅಂಕ ಇರುತ್ತೆ. ಹಾಗೆ ಉಂಟಾದ ಪ್ರತಿಬಿಂಬದ ಸ್ಥಾನ ಯಾವುದು, ಹಾಗೆ ಅದರ ಸ್ವಭಾವವನ್ನ ತಿಳಿಸ್ಬೇಕು. ಅಂದ್ರೆ ಗಾತ್ರ ದೊಡ್ಡದಾಗಿದೆಯೋ ಅಥವಾ ವಸ್ತುವಿನ ಗಾತ್ರದಷ್ಟೇ ಇದೆಯೋ ಅಥವಾ ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡ್ತಾ ಇದೆಯಾ, ಯಾವ ರೀತಿಯಾಗಿ ಅದರ ಸ್ವಭಾವ ಇದೆ ಅದನ್ನ ತಿಳಿಸಬೇಕು. ನೋಡಿ ನೆಕ್ಸ್ಟ್ ಕ್ವಶನ್, 3 ಅಂಕದ ಪ್ರಶ್ನೆ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನ ವಿವರಿಸಿ ಅಂತ ಇದೆ. ಬೆಳಕಿನ ವರ್ಣ ವಿಭಜನೆ ಎಂದರೇನು, ಹಾಗೆ ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನ ವಿವರಿಸಿ ಅಂತ ಇದೆ. ಅದು 3 ಅಂಕದ ಪ್ರಶ್ನೆ ಅಲ್ವಾ. ನೋಡಿ, ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನ ಬೆಳಕಿನ ವರ್ಣ ವಿಭಜನೆ ಎನ್ನುತ್ತೇವೆ ಅಲ್ವಾ. ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ, ಅದನ್ನ ಬೆಳಕಿನ ವರ್ಣ ವಿಭಜನೆ ಎನ್ನುವರು. ಹಾಗೆ ನೋಡಿ, ಕಾಮನಬಿಲ್ಲು ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದನ್ನ ನೀವು ವಿವರಿಸಬೇಕು. ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ ಅಲ್ವಾ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವಂತಹ ಅತಿ ಸಣ್ಣ ನೀರಿನ ಕಣಗಳು ಏನ್ ಮಾಡುತ್ತೆ, ಅದು ಬೆಳಕನ್
ಯಾವಾಗ ಬೆಳಕು ಆ ಒಂದು ನೀರಿನ ಹನಿಗಳ ಮೂಲಕ ಆ ಹರಿದಾಗ ಏನಾಗತ್ತೆ ಅಲ್ಲಿ ಬೆಳಕಿನ ವರ್ಣ ವಿಭಜನೆ ಕಂಡು ಬರುತ್ತೆ ಅಲ್ವಾ. ನೋಡಿ, ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ. ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನ ವಕ್ರೀಭವನಗೊಳಿಸಿ ಚದುರಿಸುತ್ತವೆ, ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ ಮತ್ತು ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನ ತಲುಪುತ್ತವೆ. ಅಲ್ಲಿ ಏನಾಗತ್ತೆ, ಪ್ರತಿಯೊಂದು ಕಿರುಪಟ್ಟಕಗಳಂತೆ, ಪ್ರಿಸಮ್ ಅಂತ ಏನ್ ಕರಿತೇವೆ ಅಲ್ವಾ, ಆ ಪಟ್ಟಕಗಳಂತೆ ವರ್ತನೆ ಮಾಡುತ್ತೆ. ಆ ನೀರಿನ ಹನಿಗಳ ಮೂಲಕ ಸೂರ್ಯನ ಕಿರಣಗಳನ್ನ ವಕ್ರೀಭವನಗೊಳಿಸಿ ಚದುರಿಸುತ್ತವೆ, ನಂತರ ಆಂತರಿಕವಾಗಿ ಅದು ಪ್ರತಿಫಲಿಸುತ್ತವೆ. ಈ ರೀತಿಯಾಗಿ ಕಾಮನ ಬಿಲ್ಲು ಉಂಟಾಗತ್ತೆ ಅಂತ ಹೇಳ್ತೇವೆ ಅಲ್ವಾ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಕೂಡ. 3 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಟಿಂಡಾಲ್ ಪರಿಣಾಮ ಎಂದರೇನು? ನೋಡಿ, ಇಲ್ಲಿ ಈ ಒಂದು 9ನೇ ಪ್ರಶ್ನೆಗೆ ಅಥವಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಈ 9ನೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ. ನೀವು ಎರಡರಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು. ನೀವು 2 ಬರೆದ್ರೆ ಯಾವ ಒಂದು ಉತ್ತರಕ್ಕೆ ಹೆಚ್ಚಿನ ಅಂಕ ಇದೆ ಅಥವಾ ಯಾವ ಒಂದು ಉತ್ತರ ಸರಿಯಾಗಿದೆ ಅದಕ್ಕೆ ಆ ಒಂದು ಆನ್ಸರ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಆಯ್ತಾ? ನೋಡಿ, ಟಿಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ? ವಿವರಿಸಿ. ಟಿಂಡಾಲ್ ಪರಿಣಾಮ ಎಂದರೇನು? ನೋಡಿ, ಇದು ಕೂಡ 3 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ. ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ ಅಂತ ಇದೆ. ನೋಡಿ, ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ ಕೆಲವೊಂದು ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ. ನೋಡಿ, ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಯಾವ ರೀತಿಯಾಗಿ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸುತ್ತೆ ಏಕೆ ಅಂತ ಇದೆ. ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತದೆ. ಇವು ಬೆಳಕಿನ ಸಣ್ಣ ತರಂಗಾಂತರವುಳ್ಳ ನೀಲಿ ಅಂಚನ್ನ ಪರಿಣಾಮಕಾರಿಯಾಗಿ ಚದುರಿಸುತ್ತವೆಯೇ ಹೊರತು ಹೆಚ್ಚಿನ ತರಂಗಾಂತರವುಳ್ಳ ಅಂಚನ್ನಲ್ಲ. ಅಂದ್ರೆ ಬೆಳಕಿನ ಕಡಿಮೆ ತರಂಗಾಂತರವುಳ್ಳಂತಹ ಒಂದು ಅಂಚನ್ನ ಚದುರಿಸುತ್ತೆ ಅಲ್ವಾ. ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು 1.8ರಷ್ಟು ಅಧಿಕ ತರಂಗಾಂತರವನ್ನ ಹೊಂದಿದೆ. ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣ ಅಧಿಕ ತರಂಗಾಂತರಕ್ಕಿಂತ ನೀಲಿ ಬಣ್ಣ ಕಡಿಮೆ ತರಂಗಾಂತರವನ್ನ ಹೊಂದಿರುವಂತಹ ಬಣ್ಣವನ್ನ ತೀವ್ರವಾಗಿ ಚದುರಿಸುತ್ತವೆ. ಈ ಚದುರಿದ ಬಣ್ಣ ನಮ್ಮ ಕಣ್ಣನ್ನ ತಲುಪುತ್ತದೆ. ಈ ರೀತಿಯಾಗಿ ವಾತಾವರಣದಲ್ಲಿರುವಂತಹ ಗಾಳಿಯ ಅಣುಗಳಿರ್ಬಹುದು, ಸಣ್ಣ ಕಣಗಳಿರಬಹುದು, ಅವು ಏನ್ ಮಾಡತ್ತೆ, ಸಣ್ಣ ತರಂಗಾಂತರವುಳ್ಳ ನೀಲಿ ಅಂಚನ್ನ ಪರಿಣಾಮಕಾರಿಯಾಗಿ ಚದುರಿಸುತ್ತದೆ ಅಲ್ವಾ. ಹಾಗೆ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು 1.8ರಷ್ಟು ಅಧಿಕ ತರಂಗಾಂತರವನ್ನ ಹೊಂದಿದೆ ಅಂತ ಹೇಳ್ಬಹುದು. ಆದ್ದರಿಂದ ಕೆಂಪು ಬೆಳಕನ್ನು ನಾವು ಚದುರಿಸೋದಿಲ್ಲ, ನೀಲಿ ಬೆಳಕನ್ನು ನಾವು ಚದುರಿಸುತ್ತದೆ. ಆದ್ರಿಂದ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ 3 ಅಂಕದ ಪ್ರಶ್ನೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನ ವಿವರಿಸಿ ಅಂತ ಇದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಒಂದು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಅನ್ನುವಂತಹ ಒಂದು ಪ್ರಯೋಗವನ್ನ ವಿವರಿಸಿ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು, ಈ ಎ ಬಿ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ? ವಿದ್ಯುತ್ ಪ್ರವಾಹವಿರುವಂತಹ ಒಂದು ವಾಹಕವನ್ನ, ಈ ಎ ಬಿ ಅನ್ನುವಂಥದ್ದು ವಿದ್ಯುತ್ ಪ್ರವಾಹವಿರುವಂತಹ ಒಂದು ವಾಹಕ, ಅದನ್ನ ಕಾಂತ ಕ್ಷೇತ್ರದಲ್ಲಿ ನೋಡಿ, ಇಲ್ಲೊಂದು ಲಾಳಕಾಂತವನ್ನ ತೆಗೆದುಕೊಳ್ಳಲಾಗಿದೆ. ಈ ಲಾಳಕಾಂತದ ಕಾಂತ ಕ್ಷೇತ್ರದಲ್ಲಿ ಈ ಒಂದು ವಾಹಕವನ್ನ, ವಿದ್ಯುತ್ ಪ್ರವಾಹವಿರುವಂತಹ ವಾಹಕವನ್ನ ಇಡಲಾಗತ್ತೆ ಅಲ್ವಾ. ಈ ಒಂದು ಪ್ರಯೋಗವನ್ನ ವಿವರಿಸಬೇಕು. ನೋಡಿ, ಮೊದಲನೇದಾಗಿ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನ ತೆಗೆದುಕೊಳ್ಳಬೇಕು. ಇಲ್ಲಿ ಅಲ್ಯೂಮಿನಿಯಂ ಎ ಬಿ, ಅದು ವಿದ್ಯುತ್ ಪ್ರವಾಹವನ್ನ ಹರಿಸುವಂತಹ ಒಂದು ಲೋಹ ಅಲ್ವಾ. 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮಾಂತರವಾಗಿರುವಂತೆ ಜೋಡಿಸಬೇಕು. ನೋಡಿ, ಒಂದು ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತದ ಕಾಂತ ಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕು. ನೋಡಿ, ಈ ಒಂದು ಲಾಳಕಾಂತ ಇದೆ ಅಲ್ವಾ, ಆ 2 ಲಾಳಕಾಂತದ ಮಧ್ಯೆ ಏನಾಗಿರ್ಬೇಕು? ಅಲ್ಯೂಮಿನಿಯಂ ತಂತಿ ಇರಬೇಕು. ಈ ರೀತಿಯಾಗಿ ಈ ಒಂದು ಅಲ್ಯೂಮಿನಿಯಂ ತಂತಿಯನ್ನ ಆ 2 ಲಾಳಕಾಂತದ ನಡುವೆ ಬರುವಂತೆ ಅದನ್ನ ಜೋಡಿಸಬೇಕು. ಕಾಂತವನ್ನ ಲಂಬವಾಗಿ ಇರಿಸಿ ಅಲ್ಯೂಮಿನಿಯಂ ತಂತಿಯನ್ನ ಬ್ಯಾಟರಿ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿಯಲ್ಲಿ ಜೋಡಿಸಬೇಕು. ನಂತರ ಈ ಒಂದು ವಾಹಕವನ್ನ ಏನ್ ಮಾಡಬೇಕು? ಬ್ಯಾಟರಿ ಹಾಗೆ ರಿಯೋಸ್ಟಾಟ್ ಇರಬಹುದು, ಅವುಗಳೊಂದಿಗೆ ಜೋಡಿಸಬೇಕು. ನಂತರ ಅಲ್ಯೂಮಿನಿಯಂ ತಂತಿಯ ಬಿ ಇಂದ ಎಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಬೇಕು. ನೋಡಿ, ಬಿ ಇಂದ ಎಗೆ ನೋಡಿ ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಹರಿತಾ ಇದೆ ಈಗ ಅಲ್ವಾ. ಈ ಒಂದು ಇಲ್ಲಿ ಬ್ಯಾಟರಿಯ ಸ್ವಿಚ್ ಅನ್ನ ಆನ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಈ ರೀತಿಯಾಗಿ ಈ ದಿಕ್ಕಿನಲ್ಲಿ ಹರಿತಾ ಇದೆ ಅಲ್ವಾ. ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ? ಅಲ್ಯೂಮಿನಿಯಂ ಸಲಾಕೆಯಲ್ಲಿ ಬಿದಿಂದ ಎಗೆ ಹರಿತಾ ಇದೆ ಅಲ್ವಾ. ಬಿದಿಂದ ಎಗೆ ಈ ದಿಕ್ಕಿನಲ್ಲಿ ಹರಿತಾ ಇರುವಂತೆ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ನೋಡಿ, ಸಲಾಕೆಯು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಳ್ಳುತ್ತೆ. ಇಲ್ಲಿ ಈ ಒಂದು ಸಲಾಕೆ ಏನಿದೆ ಅಲ್ವಾ, ಅದು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಳ್ಳುವುದನ್ನ ನಾವು ಗಮನಿಸಬಹುದು. ಇಲ್ಲಿ ಸಲಾಕೆಯ ಸ್ಥಾನಪಲ್ಲಟವು ಸೂಚಿಸುವುದೇನೆಂದರೆ ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂನ ಸಲಾಕೆಯನ್ನ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನ ಅನುಭವಿಸುತ್ತದೆ. ಅಂದ್ರೆ ವಿದ್ಯುತ್ ಪ್ರವಾಹವಿರುವಂತಹ ಒಂದು ಸಲಾಕೆಯನ್ನ ಅಥವಾ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನ ಅನುಭವಿಸುತ್ತದೆ ಅಂತ ಹೇಳ್ಬಹುದು ಅಲ್ವಾ. ಇಲ್ಲಿ ಆ ಅಲ್ಯೂಮಿನಿಯಂ ತಂತಿ ಏನಾಗ್ತಾ ಇದೆ? ಅದು ಸ್ಥಾನಪಲ್ಲಟಗೊಂಡಿರೋದನ್ನ ನಾವು ನೋಡ್ತೇವೆ ಅಲ್ವಾ. ಹಾಗೂ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನ ವ್ಯತಿರಿಕ್ತಗೊಳಿಸಿದಾಗ ಬಲದ ದಿಕ್ಕು ಕೂಡ ವ್ಯತಿರಿಕ್ತವಾಗುತ್ತದೆ. ನೋಡಿ, ಈಗ ಏನಾಗಿದೆ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಬಿದಿಂದ ಎಗೆ ಈ ದಿಕ್ಕಿನಲ್ಲಿ ಹರಿತಾ ಇದೆ ಅಲ್ವಾ. ಈಗ ವಿದ್ಯುತ್ ಪ್ರವಾಹ ಏನ್ ಮಾಡ್ಬೇಕು? ಈ ಒಂದು ದಿಕ್ಕಿನಲ್ಲಿ ಅಲ್ವಾ, ಎದಿಂದ ಬಿ ದಿಕ್ಕಿನಲ್ಲಿ, ಈ ದಿಕ್ಕಿನಲ್ಲಿ ಎ ಟು ಬಿ ದಿಕ್ಕಿನಲ್ಲಿ ಹರಿಯುವಂತೆ ಮಾಡಿದಾಗ ಏನಾಗತ್ತೆ? ಅಲ್ಲಿ ಬಲದ ದಿಕ್ಕು ಕೂಡ ಆವಾಗ ಏನಾಗಿತ್ತು? ಎಡಭಾಗಕ್ಕೆ ಸ್ಥಾನಪಲ್ಲಟಗೊಂಡಿತ್ತು ಅಲ್ವಾ. ಆದ್ರೆ ಈಗ ಆ ಒಂದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾವಣೆಗೊಳಿಸಿದಾಗ ಬಲದ ದಿಕ್ಕು ಕೂಡ ವ್ಯತಿರಿಕ್ತವಾಗುತ್ತದೆ. ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತ ಕ್ಷೇತ್ರದ ದಿಕ್ಕನ್ನ ಅವಲಂಬಿಸಿದೆ ಎಂದು ಇದು ತೋರಿಸುತ್ತದೆ. ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತ ಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಿರುತ್ತದೆ. ನೋಡಿ, ಇಲ್ಲಿ
ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾವಣೆಗೊಂಡಾಗ ಬಲದ ದಿಕ್ಕು ಕೂಡ ಬದಲಾವಣೆಯಾಗಿದೆ ಅಲ್ವಾ. ಇದನ್ನ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನ ಅನ್ವಯಿಸಿ ಈ ಒಂದು ಬಲದ ದಿಕ್ಕನ್ನ ಹಾಗೆ ಸ್ಥಾನಪಲ್ಲಟ ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವಿಲ್ಲಿ ಕಂಡುಹಿಡಿಯಬಹುದು. ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಿರುತ್ತದೆ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಈ ಪ್ರಯೋಗವನ್ನ ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ 3 ಅಂಕದ 3 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ. ಈಗ 4 ಅಂಕದ 2 ಪ್ರಶ್ನೆಗಳು ಅಂದ್ರೆ ಒಟ್ಟು 8 ಅಂಕಗಳು. ಇಲ್ಲಿ ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಿರೂಪಿಸಿ ಅಂತ ಇದೆ. ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಿರೂಪಿಸಿ ಅಂತ ಇದೆ. ಹಾಗೆ ಬಿ ನೋಡಿ, ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನ ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ? ಇಲ್ಲಿ ನೋಡಿ, ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಿರೂಪಿಸಿ ಅಂತ ಇದೆ. ಇಲ್ಲಿ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ, ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಇದು ಬೆಳಕಿನ ವಕ್ರೀಭವನದ ಮೊದಲ ನಿಯಮ. ಹಾಗೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನ ಸ್ನೆಲ್ನ ವಕ್ರೀಭವನದ ನಿಯಮ ಅಂತ ಕರೀತಾರೆ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಹೇಳ್ತೇವೆ ಅಲ್ವಾ. ಇದು ಬೆಳಕಿನ ವಕ್ರೀಭವನದ ನಿಯಮಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣ ನೋಡಿ, ಇದೊಂದು ಬೆಳಕಿನ ಕಿರಣ. ಇಲ್ಲಿ ಏನಾಗಿದೆ ಅಂದ್ರೆ ಇದು ಒಂದು ನೀರನ್ನ ಪ್ರವೇಶಿಸುತ್ತದೆ. ಒಂದು ಬೆಳಕಿನ ಕಿರಣ ಏನ್ ಮಾಡುತ್ತೆ, ಅದು ನೀರನ್ನ ಪ್ರವೇಶಿಸುತ್ತದೆ. ನೀರನ್ನ ಪ್ರವೇಶಿಸಿದಾಗ ನೋಡಿ, ಇದು ನೀರು ಅಂತ ಅನ್ಕೊಳ್ಳಿ, ಇದು ಲಂಬ ಅಂತ ಅನ್ಕೊಳ್ಳಿ. ನೀರನ್ನ ಪ್ರವೇಶಿಸಿದಾಗ ಆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು, ಇಲ್ಲಿ ಒಂದು ಲಂಬ ಇದೆ, ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು, ಲಂಬದ ಕಡೆಗೆ ಬಾಗುವುದು, ಲಂಬದಿಂದ ದೂರ ಬಾಗುವುದು ಅಂತ ಇದೆ. ಇಲ್ಲಿ ನೋಡಿ, ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಂಕ 1.33 ಇದೆ. ಹಾಗೆ ನೀರಿನ ವಕ್ರೀಭವನ ಸೂಚ್ಯಂಕ 1.33 ಇದೆ. ಹಾಗೆ ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಂಕ 1.44 ಅಲ್ವಾ. ಇದು ಲಂಬದ ಕಡೆಗೆ ಬಾಗತ್ತೆ. ಯಾಕೆಂದ್ರೆ ಕಾರಣ ಅದು ಕಡಿಮೆ ಸಾಂದ್ರ ಮಾಧ್ಯಮದಿಂದ ಹೆಚ್ಚು ಸಾಂದ್ರ ಮಾಧ್ಯಮದ ಕಡೆಗೆ ಬಂದಾಗ ಏನಾಗತ್ತೆ, ಅದು ಲಂಬದ ಕಡೆಗೆ ಬಾಗತ್ತೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ನಿರೂಪಿಸಿ. ದರ್ಪಣದ ವರ್ಧನೆ +1 ಇದರ ಅರ್ಥವೇನು? ಈ ದರ್ಪಣದ ವಿಧವನ್ನ ತಿಳಿಸಿ ಅಂತ ಇದೆ. ನೋಡಿ, ಇದು ಕೂಡ ಬೆಳಕಿನ ಪ್ರತಿಫಲನದ ನಿಯಮಗಳು 2 ಅಂಕ. ಹಾಗೆ ದರ್ಪಣದ ವರ್ಧನೆ +1, ಇಲ್ಲಿ ಆರ್ ಅಂತ ಇದೆ. ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬಹುದು. ದರ್ಪಣದ ವರ್ಧನೆ +1 ಇದರ ಅರ್ಥವೇನು? ಈ ದರ್ಪಣದ ವಿಧವನ್ನ ತಿಳಿಸಿ ಅಂತ ಇದೆ. ನೋಡಿ, ಮೊದಲನೇದಾಗಿ ಬೆಳಕಿನ
ಪ್ರತಿಫಲನದ ನಿಯಮಗಳು, ಬೆಳಕಿನ ಪ್ರತಿಫಲನದ ನಿಯಮಗಳು. ಇಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಮತ್ತು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಇದು ಬೆಳಕಿನ ಪ್ರತಿಫಲನದ ನಿಯಮ ಅಂತ ಹೇಳ್ತೇವೆ. ನೋಡಿ, ಇದು ಕೂಡ 4 ಅಂಕದ ಪ್ರಶ್ನೆ. ಇಲ್ಲಿ ಒಂದು ಲೆಕ್ಕವನ್ನ ಕೊಟ್ಟಿದ್ದಾರೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರ್ ಅನ್ನ ಸಂಪರ್ಕಿಸಲಾಗಿದೆ ಮತ್ತು 10 ಆಂಪಿಯರ್ ವಿದ್ಯುತ್ ಅನ್ನ ಸೆಳೆಯುತ್ತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಈ ವಿದ್ಯುತ್ ಹೀಟರ್ ಅನ್ನ ದಿನಕ್ಕೆ 8 ಗಂಟೆಗಳ ಕಾಲ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ಗೆ ರೂಪಾಯಿ 5ರಂತೆ ತಗಲುವ ಒಟ್ಟು ವೆಚ್ಚವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ನೋಡಿ, ಮೊದಲನೇದಾಗಿ ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಳ್ಬೇಕು ನೀವು. ಇಲ್ಲಿ ವಿಭವಾಂತರ 220 V is equal to 220 ವೋಲ್ಟ್, ಹಾಗೆ I is equal to 10 ಆಂಪಿಯರ್. ಹಾಗೆ ಇದರ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು. P is equal to ಎಷ್ಟು ಅಲ್ವಾ? ಇದರ ಸಾಮರ್ಥ್ಯವೇನು ಅಂತ ಇದೆ. ಈ ವಿದ್ಯುತ್ ಹೀಟರ್ ಅನ್ನ ದಿನಕ್ಕೆ 8 ಗಂಟೆಗಳ ಕಾಲ ಬಳಸಿದರೆ ಟೈಮ್ ಎಷ್ಟು? 8 ಅವರ್ಸ್. ಟೋಟಲ್ ಎಷ್ಟು ದಿನಗಳ ಕಾಲ? 30 ಡೇಸ್ ಅಲ್ವಾ? 30 ಡೇಸ್. ಹಾಗಾದ್ರೆ 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು ಎಷ್ಟು? 5 ರೂಪಾಯಿಗಳು ಅಲ್ವಾ? 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 5 ರೂಪಾಯಿಗಳು. ಈ ಒಂದು ಕೊಟ್ಟಿರುವಂತ ದತ್ತಾಂಶವನ್ನ ನೀವು ಬರೆದಿಟ್ಕೊಳ್ಬೇಕು. ಈಗ ಮೊದಲನೇದಾಗಿ ನೋಡಿ, ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು. ವಿದ್ಯುತ್ ಸಾಮರ್ಥ್ಯವನ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕು ನೋಡಿ. P is equal to V into I ಅಲ್ವಾ? P is equal to V, I ನಿಮ್ಗೆ ಗೊತ್ತಿದೆ. ವಿದ್ಯುತ್ ಸಾಮರ್ಥ್ಯ is equal to V 220 ಇಂಟು 10, I is equal to 10 ಆಂಪಿಯರ್ ಅಲ್ವಾ? ಹಾಗಾದ್ರೆ ಎಷ್ಟು ಬರುತ್ತೆ? 10 0 0 20 2200 ವ್ಯಾಟ್. ಇದರ ಒಂದು ಸಾಮರ್ಥ್ಯ ಎಷ್ಟು? 2200 ವ್ಯಾಟ್ಗಳು ಅಲ್ವಾ? ಈಗ ಒಂದು ತಿಂಗಳ ಕಾಲ ಬಳಸಿದಂತ ಶಕ್ತಿಯನ್ನು, ಒಟ್ಟು ಶಕ್ತಿ ಬಳಸಿದ 30 ದಿನಗಳ ಕಾಲ ಬಳಸಿದ ಒಟ್ಟು ಶಕ್ತಿಯನ್ನ ಕಂಡುಹಿಡಿಬೇಕು ಅಲ್ವಾ? ಬಳಸಿದಂತ ಒಟ್ಟು ಶಕ್ತಿಯನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಏನ್ ಮಾಡ್ತೀರಾ? ಇದರ ಸಾಮರ್ಥ್ಯ ಎಷ್ಟು? 2200 ಇಂಟು ಎಷ್ಟು ಗಂಟೆಗಳ ಕಾಲ? 8 ಗಂಟೆಗಳ ಕಾಲ ಅದನ್ನ ಬಳಸಲಾಗಿದೆ. ಹಾಗೆ 30 ದಿನಗಳು. ಇದನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ. ಮೊದಲನೇದಾಗಿ ನಾನು ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೇನೆ. 800 800 16 17600 ಇಂಟು 30. ಓಕೆ, ನೋಡಿ 0 0 ನೋಡಿ, ಉತ್ತರವನ್ನ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಕ್ರಾಸ್ ಚೆಕ್ ಮಾಡಿ. 2200 ಇಂಟು 8 ಇಂಟು 30. ಒಂದು ನಿಮಿಷ. ಇಲ್ಲಿ ಸರಿಯಾಗಿದೆ. 300 8
3 7s are 21, 22, 2, 3 1s are 3, plus 2 5. Yes, 52,800 ಅಲ್ವಾ? ಇಂಟು 3, 52,800. 52,800 ವ್ಯಾಟ್ ಅವರ್ ಅಲ್ವಾ? ಇಲ್ಲಿ ನೋಡಿ, ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತೇನೆ. ಇದರ ಉತ್ತರ ಎಷ್ಟು ಬರುತ್ತೆ? 52,800 ವ್ಯಾಟ್ ಅವರ್ ಅಲ್ವಾ? ಸಾರಿ, ಇನ್ನೊಂದು 0 ಹಾಕ್ಬೇಕು ಅಲ್ವಾ? ಸಾರಿ, ನಾಟ್ 52,000. ಇಲ್ಲಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2,200 ಇಂಟು 8 ಇಂಟು 30, 5,28,000 ಬರುತ್ತೆ. ಸಾರಿ, ಒಂದು 0 ಹಾಕೋದು ಮರ್ತಿದ್ದೆ ಅಲ್ವಾ? 5,28,000 ಬರುತ್ತೆ. ವ್ಯಾಟ್ ಅವರ್ ಅಲ್ಲಿ ಇದೆ ಅಲ್ವಾ? ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು? ಸೊ ಯು ಹ್ಯಾವ್ ಟು ಕನ್ವರ್ಟ್. ಇದನ್ನ ಏನ್ ಮಾಡ್ಬೇಕು? ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 52,800, ಸಾರಿ, 5,28,000 ಡಿವೈಡೆಡ್ ಬೈ 1000 ಮಾಡಬೇಕು. ಆಗ ಅದೇನಾಗುತ್ತೆ? ಕಿಲೋ ವ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. 3 zeros get cancelled and it will become, that is equal to 528 ಕಿಲೋ ವ್ಯಾಟ್ ಅವರ್ ಅಲ್ವಾ? ಈಗ 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 5 rupees. 528 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 528 into 5 is equal to 528 into 5, 0, 4, 5 5s are 25, 26, 2,640 rupees. 2,640 rupees. Check it once again. 528 into 5, that is 2,640 rupees ಅಲ್ವಾ? ಹಾಗಾದ್ರೆ ತಗುಲುವಂತ ಒಟ್ಟು ವೆಚ್ಚ ಎಷ್ಟು? 2,640 ರೂಪಾಯಿಗಳು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಮೊದಲನೇದಾಗಿ ನೀವು ಇದರ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು. ಅದಾದ ನಂತರ ಬಳಸಿದ ಒಟ್ಟು ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಿಬೇಕು. ಅದನ್ನ ಕನ್ವರ್ಟ್ ಮಾಡಬೇಕು ಕಿಲೋ ವ್ಯಾಟ್ ಅವರ್ಗೆ. ಅಂದ್ರೆ ಅದನ್ನ 1,000ದಿಂದ ಡಿವೈಡ್ ಮಾಡಿದಾಗ ನಿಮ್ಗೆ 528 ಬರುತ್ತೆ. 528 1 ಕಿಲೋ ವ್ಯಾಟ್ ಅವರ್ಗೆ 5 ರೂಪಾಯಿಗಳಾದ್ರೆ 528 ಕಿಲೋ ವ್ಯಾಟ್ಗೆ ಎಷ್ಟಾಗತ್ತೆ? 2,640 ರೂಪಾಯಿಗಳು ಆಗತ್ತೆ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ನೋಡಿ, ನಾವು ಇಲ್ಲಿಯವರೆಗೆ ಈ ಭೌತ ವಿಜ್ಞಾನದಲ್ಲಿ ಕೇಳಿರುವಂತ ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ? ನೆಕ್ಸ್ಟ್ ಸೆಷನ್ ನಲ್ಲಿ ನಾವು, ಹಾಗಾದ್ರೆ ಈ ಒಂದು ಭೌತ ವಿಜ್ಞಾನದಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ? MCQ 2 ಅಂಕದ ಪ್ರಶ್ನೆಗಳು, ಹಾಗೆ 1 ಅಂಕದ ಪ್ರಶ್ನೆ 1 ಮಾರ್ಕ್ ಎಷ್ಟು? 2 ಅಂಕ. ಹಾಗೆ 2 ಅಂಕದ ಪ್ರಶ್ನೆಗಳೆಷ್ಟು? 2 ಪ್ರಶ್ನೆಗಳು ಒಟ್ಟು 4 ಅಂಕ. 3 ಅಂಕದ 3 ಪ್ರಶ್ನೆಗಳು 9 ಅಂಕ. ಹಾಗೆ 4 ಅಂಕದ 2 ಪ್ರಶ್ನೆಗಳು 8 ಅಂಕ. ನೋಡಿ, 2 ಅಂಕದ 2 ಪ್ರಶ್ನೆಗಳ ಅಥವಾ 3 ಪ್ರಶ್ನೆಗಳ ಅಂತ ಚೆಕ್ ಮಾಡಿ ಒಂದ್ಸಲ. 2 ಅಂಕದ 3 ಪ್ರಶ್ನೆಗಳು ಅಲ್ವಾ? 2 ಅಂಕದ 3 ಪ್ರಶ್ನೆಗಳು ಅಂದ್ರೆ 6 ಅಂಕ ಅಲ್ವಾ? ಒಟ್ಟು ಎಷ್ಟಾಯ್ತು? 2 + 2 4, 10, 19, ಒಟ್ಟು 27 ಅಂಕದ ಪ್ರಶ್ನೆಗಳನ್ನ ಈ ಒಂದು ಭೌತ ವಿಜ್ಞಾನ ಭಾಗದಿಂದ ಕೇಳಿದ್ದಾರೆ ಅಲ್ವಾ? ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ರಸಾಯನಶಾಸ್ತ್ರದ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.